ಕಾಲ್ ತುಳಿತದ ದುರಂತ ಬೆನ್ನಲ್ಲೇ ಕೆಎಸ್ಸಿಎಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೆಎಸ್ಸಿಎ ಬಗ್ಗೆ ಸಾಕಷ್ಟು ಜನ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಇದರ ನಡುವೆ ಈಗ ದಂಡಾಸ್ತ್ರವನ್ನು ಕೂಡ ಈಗ ಸರ್ಕಾರ ಪ್ರಯೋಗ ಮಾಡ್ತಾ ಇದೆ. ಕೆಎಸ್ಸಿಎ ಜಾಹೀರಾತು ತೆರಿಗೆ ಬಾಕಿ ಇದೆ. ಹಾಗಾಗಿ ಬಾಕಿ ಉಳಿಸ್ಕೊಂಡಿದ್ದಂಥ ಕೆಎಸ್ಸಿಎ ವಿರುದ್ಧ ಈಗ ಸುಮಾರು 10 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಆ 10 ಕೋಟಿ ಬಾಕಿಯನ್ನು ವಸೂಲಿ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಈ ಹಿಂದೆ ಬಿಬಿಎಂಪಿ ನೋಟಿಸ್ ನೀಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಿರಲಿಲ್ಲ ಕೆಎಸ್ಸಿಎ. ಇದೀಗ ಬಾಕಿ ಜೊತೆಗೆ ದಂಡ ವಸೂಲಿಗೂ ಕೂಡ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಸಿಕ್ಕಿದ್ದೇ ಚಾನ್ಸ್. ಯಾಕೆಂದರೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಏನು ಕೇಳಿದ್ರು ಮಾತಾಡ್ತಾ ಇಲ್ಲ. ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧಿಕಾರಿಗಳ ಧಿಮಾಕು, ಅವರ ದರ್ಪ, ಜೊತೆಗೆ ಅವರ ನಡ್ಕೋತಾ ಇದ್ದಂಥ ರೀತಿ ಅದೆಲ್ಲವನ್ನು ಕೂಡ ಗಮನಿಸ್ತಾರೆ. ಸಹಜವಾಗಿ ಯಾರೂ ಕೂಡ ಒಳಗಡೆ ಬರಲೇಬಾರ್ದು, ಯಾರು ಕೂಡ ಇಂಟರ್ಫಿಯರೇ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರ ವರ್ತನೆ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಅಷ್ಟೊಂದು ಕಿಮ್ಮತ್ತಿರಲಿಲ್ಲ ಅವರ ಭಾಗದಲ್ಲಿ. ಹಿರಿಯ ಅಧಿಕಾರಿಗಳಿಗೆ ಹೇಗೋ ಪೋಚ್ ಮಾಡ್ತಾಯಿದ್ರು. ಹಿರಿಯ ಅಧಿಕಾರಿಗಳಿಗೆ ಜೊತೆಗೆ ಕೆಲವೊಂದಿಷ್ಟು ವಿಶೇಷ ವ್ಯಕ್ತಿಗಳಿಗೆ ಕ್ಲಬ್ ಮೆಂಬರ್ಶಿಪ್ ಕೊಟ್ಬಿಡೋದು, ಕ್ಲಬ್ ಮೆಂಬರ್ಶಿಪ್ ಆದಮೇಲೆ ಬೇಕಾದಂಥ ರೀತಿಯಲ್ಲಿ ಅವರನ್ನು ಪೋಚ್ ಮಾಡ್ಕೊಳ್ಳೋದು, ಇದೇ ರೀತಿಯಾದಂಥ ಕೆಲಸವನ್ನು ಕೆಎಸ್ಸಿಎ ಹಿಂದೆ ಕೂಡ ಮಾಡಿದೆ, ಮುಂದೆನೂ ಮಾಡ್ಬೋದೇನೋ. ಆದರೆ ಈಗ 10 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿರೋ ಬಗ್ಗೆ ಕೂಡ ಮಾಹಿತಿ ಇದೆ. 10 ಕೋಟಿ ಬಾಕಿ ಉಳಿಸ್ಕೊಂಡಿರೋ ಬಗ್ಗೆ ಈಗ ಬಿಬಿಎಂಪಿ ನೋಟಿಸನ್ನು ಕೂಡ ಕೊಟ್ಟಿದೆ. ಜೊತೆಗೆ ಬಾಕಿ ಹಣದ ಜೊತೆಗೆ ಬಡ್ಡಿ ಕೂಡ ಹಾಕಿದೆ, ದಂಡ ಕೂಡ ಹಾಕಿದೆ. ಹೀಗಾಗಿ ಅದೆಲ್ಲವೂ ಕೂಡ ಸೇರಿಸಿ ಕೊಡಿ ಎನ್ನುವಂಥ ಮಾತನ್ನಾಗ ಬಿಬಿಎಂಪಿ ಹೇಳ್ತಾ ಇದೆ. ಹೀಗಾಗಿ ಹಿಂದೆ ಅನೇಕ ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಂಥ ರಿಯಾಕ್ಷನ್ ಇರಲಿಲ್ಲ, ಯಾವುದೇ ರೆಸ್ಪಾನ್ಸೇ ಮಾಡಿರಲಿಲ್ಲ. ನೀವು ಬೇಕಾದರೆ ನೋಟಿಸ್ ಕೊಡ್ತಾ ಇರಿ, ನಾವು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದರು. ಹೀಗಾಗಿ ಕಳೆದ 3-4 ವರ್ಷಗಳಿಂದ ಜಾಹೀರಾತು ತೆರಿಗೆ ಬಾಕಿ ಉಳಿಸ್ಕೊಂಡಿತ್ತು. ಈ ಬಾರಿ ತೆರಿಗೆಗೆ ಜೊತೆಗೆ ದಂಡ ವಸೂಲಿ ಮಾಡೋದಕ್ಕೂ ಕೂಡ ಈಗ ನಿರ್ಧಾರ ಮಾಡಿದರೆ, ಬಾಕಿ ಕಟ್ಟದೇ ಇದ್ದರೆ ಕಾನೂನು ಕ್ರಮ ಕೈಗೊಳ್ಳೋ ಎಚ್ಚರಿಕೆಯನ್ನು ಕೂಡ ನೀಡಿದೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಈಗಾಗಲೇ ಬೇರೆ ಬೇರೆ ಪ್ರಕರಣಗಳಲ್ಲಿ ಈಗ ಕೆಎಸ್ಸಿಎ ಮೇಲೆ ಸಿಟ್ಟಾಗಿದ್ದರೆ ಈಗ